ಕೇರಿಂಗ್ ಸ್ಪಾಂಡಿಲಿಸ್ ಅಂತೀವಿ ನಿಮಗೆ. ಸ್ಪಾಂಡಿಲಿಸ್ ಥರ ಆಗಿರೋದು. ಸ್ಪಾಂಡಿಲಿಸ್ ಅಂದರೆ ಒಂಥರ ಕೈಲಿ ಅದು ಮಸಲ್ಸ್ ಲಾಗಾಗಿ ಉಟ್ಕೊಬಿಡ್ತದೆ. ಸ್ಪಾಂಡಿಲಿಸ್ ಥರ ಆಗಿರೋದು. ರೆಡ್ ಕಳಾಗಿ ಇದು ರಾಕ್ ಆಗಿದೆ. ಪ್ಯಾರಾಫ್ರೋಗಿ ಶುಗರ್ ಬರೀ ಐತಲ್ಲ. ಫಸ್ಟ್ ಇದು ನೆಗ್ಲೆಕ್ಟ್ ಮಾಡ್ಬಿಡ್ರಿದ್ದು. ಫಸ್ಟ್ ತೋರಿಸ್ಕೋಬೇಕಾಗಿದ್ದು. ಇಲ್ಲ ಹಾಸ್ಪಿಟಲ್ ಒಬ್ರು ನಿಮ್ಮ ಥರದವ್ರು ಇದ್ದಾರೆ, ಅಲ್ಲೇ ತೋರಿಸಿದ್ದಾರೆ. ಸರ್ ಎಲ್ಲ ತೋರಿಸಿ ಪಟ್ಟ ಹಾಕ್ಸಿದ್ದು ಈ ಥರ ಮಾಡಿದ್ರ ಈ ಥರ ಮಾಡಿದ ಎಕ್ಸ್ರೇ ಹಾಕಿ ಎಕ್ಸ್ರೇ ಏನು ಇಲ್ಲ ಅಂತಾರೆ ಅವರು. ಸ್ಪಾಂಡಿಲಿಸ್ ಅಂದ್ರೆ ಒಂದು ಕೈಲೆ ಸ್ಪಾಂಡಿಸ್ ಸ್ಪಾಂಡಿಲಿಸ್ ಅಂದ್ರೆ ಒಂದು ಕೈಲೆ ಅದು ಮಸಲ್ಸ್ ಲಾಗಾಗಿ ಒಳ ಲಾಕ್ ಆಗಿರ್ಬೋದು. ಹಿಂಗೆ ಮಸಲ್ಸ್ ಇಟ್ಕೊಂಡ್ಬಿಡ್ತದೆ, ಲಾಕ್ ಆಗ್ಬಿಡ್ತದೆ. ರಕ್ತ ಚೆನ್ನ ಮಾಡೋಕ್ಕೆ ಇರೋಕ್ಕಿಲ್ಲ. ಎದೆನು ನಳಾನು ತಲೆ ಚುಮ ಅಂದ್ರೆ ಕೈ ಎಲ್ತಾ ಬರ್ತದೆ. ಆ ನೋವು ಗೊತ್ತಾಗುತ್ತೆ. ಇಲ್ಲಿಂದ ಇದೆ ಸರ್ ಚುಮ ಅಂದ್ರೆ ಅದ್ರ ಡಾಕ್ಟರ್ ಸ್ಕ್ಯಾನಿಂಗ್ ತಗೊಳ್ಳಿ, ಅದು ತಗೊಳ್ಳಿ, ಇದು ತಗೊಳ್ಳಿ, ಸುಮ್ಮನೆ ಎತ್ತರಿಸಿ ಆಪರೇಷನ್ ಮಾಡ್ಬೇಕು, ಇದು ಮಾಡ್ಬೇಕು ಅಂತ ಎದುರಿಸ್ಬಿಟ್ಟು ಪ್ಯಾರಲೈಸ್ ಮಾಡ್ಬಿಡ್ತಾರೆ ನಿಮಗೆ. ಇದು ನ್ಯಾಚುರಲ್ ಟ್ರೀಟ್ಮೆಂಟು. ಸರ್ ಫಸ್ಟಲ್ಲಿ ತೋರಿಸಿದ ಅಂತ ಹೇಳಿದ್ವು ಇದರಲ್ಲಿ ದಾವಸ್ಪೇಟೆ ಧರ್ಮಪುರದ ಬಟ್ಟಳಿ ಕೆಲಸ ಯಾರು ಮಾಡ್ಬೇಕು ಅವ್ರು ಮಾಡಬೇಕು. ನಿಂಬೆಹಣ್ಣು ಅಂಗಡಿ ಸರಾಗ್ತಿದೆ, ಕಾರಿಗಾರ್ ಬೇಕಲ್ಲ, ನಿಮ್ ಕೆಲಸ ಮಾಡೋದು ಬೇಕಲ್ಲ. ಇವಾಗ ಬಂದು ನೀವು ನೋಡ್ಕೊಂಡು ಹಿಂದಿನ 4 ಜನ ಬರ್ಬೇಕು, ಒಳ್ಳೇದಾಗ್ತಿಷ್ಟಾನೆ. ಈಗ ಹೆಂಗ್ ಕಾಣ್ತೀವಿ ಫೀಲ್ ನಿಮ್ಗೆ? ನೋಡಿ ಕಟ್ಟೆ ಇತ್ತು, ನೀರು ಬಿದ್ಬಿಟ್ರು. ಅಲ್ಲಿಂದ ಕೆಳಗಡೆ ಕಲ್ಗಳಿದ್ದು ಹಾಸ್ಪಿಟಲ್ ಕರ್ಕೋದು ಇಷ್ಟಾನೆ. ಅಲ್ಲಿ ಮನ್ಸಿದ್ದೀರಾ ಅಲ್ಲಿ ಕರ್ಕೋದ್ರು ಇಲ್ಲ, ಅಲ್ಲಿ ಯಾರು ಹಾಸ್ಪಿಟ್ಲಿಗೆ ಇಲ್ಲ. ಅವರು ಭಟ್ರಳ್ಳಿ ಕರ್ಕೊಂಡು ಹೋಗ್ಬಿಟ್ರಿ, ಇಲ್ಲಿ ಬೇಡ ಹಾಸ್ಪಿಟ್ಲಿಗೆ ಅಂದ್ರು. ಸರಿ ಅಲ್ಲಿಂದ ಕಾರ್ ಮಾಡ್ಕೊಂಡು ಭಟ್ರಳ್ಳಿಗೆ ಹೋದು. ಅಲ್ಲೊಬ್ಬ ತಾತ ಇದ್ರು, ಒಳಗಡೆ ಹೋಗಿದ್ದು ಅಷ್ಟೇ. ಮೆಣಸು 5 ನಿಮಿಷಕ್ಕೆ ಸಿಗ ನಡ್ಕೊಂಡೇ ಹೋದ್ರು. ಕಾರಿಗಾರ್ಗಳು ಇರ್ಬೇಕು. ಅದು ನಾನ್ ಮಾಡ್ಬಿಡ್ತೀನಿ, ನೀನ್ ಮಾಡ್ಬಿಡ್ತೀನಿ, ಯಾರು ಮಾಡ್ಬೇಕು ಅವರೇ ಮಾಡ್ಬೇಕು ಕೆಲಸಗಳು. ನಿಜಾನಾ? ಅಲ್ಲೇ ಒಂದು ತಿಂಗಳಾಯ್ತು ಸರ್ ಸರಿ ನಿದ್ದೆ ಮಾಡಿ. ಒಳ್ಳೇದು ಬರ್ತಾರೆ ಬಿಡಿ, ತಲೆ ಕಡಿಸ್ಕೊಬೇಡಿ. ನಮ್ಮ ಹುಡುಗ ಯೂಟ್ಯೂಬಲ್ಲಿ ತೋರಿಸಿ ನಮ್ಮ ಅವರೆಲ್ಲ ಬಂದವರೆ ನೋಡೋಣ ಅಂದ್ಬಿಟ್ಟು ನನಗೊಂದು ಸ್ವಲ್ಪ ಬ್ಯಾಕ್ ಪೇನ್ ಇದೆ. ಮಾಡ್ಕೊಡಿ, ಆಟೋ ಓಡಿಸ್ತಾರೆ ಕುಂತೇ ಇರ್ತೀನಲ್ಲ. ಈಗ ನೋಡಿ 3 ಅವರ್ ಟ್ರೈನಲ್ಲಿ ಕುತ್ಕೊಳಕ್ಕಾಗಿಲ್ಲ, ಸುಸ್ತಾಗೋಯ್ತು. ಒಳ್ಳೆ ಕೇರಿಂಗ್ ಜೀವ ಆಗದು ನಿಮಿಷ ಗಾಚರ ಸೆಕೆಂಡ್ ಮೂಟೆ ಮ್ಯಾಲಿಕ್ಕಿದ್ದು ಅಷ್ಟೇ. ಚಳಕು ಏನು ಅಂದಿಲ್ಲ, ನೋವು ಸ್ಟಾರ್ಟ್ ಆಗೋಯ್ತು. 5 ನಿಮಿಷಕ್ಕೆ ನೋವು ಸ್ಟಾರ್ಟ್ ಆಗೋಯ್ತು. ಪಕ್ಕದಲ್ಲೇ ಊರಲ್ಲಿ ಹಾಸ್ಪಿಟ್ಲ್ ಇತ್ತು, ಹೋಗಿ ಇಂಜೆಕ್ಷನ್ ಮಾತ್ರೆ ಎಲ್ಲ ತೊಗೊಬಂದೆ. ಏನು ತೊಗೊಬಂದ್ರೆ ಏನು ಅಳ್ಳಾಡಿಲ್ಲ. ರಾತ್ರಿ ನಿದ್ದೆ ಮಾಡೋಕ್ಕಾಗಿಲ್ಲ. ಅವತ್ತು ರಾತ್ರಿ ನಾವು ಕೆಲ್ಸಕ್ಕೆ ಹೋದೆ, ತಿರ್ಗಿ ವಾಪಸ್ ಬಂದ್ಬಿಟ್ಟೆ. 9 ಗಂಟೆಗೆಲ್ಲ ವಾಪಸ್ ಬಂದ್ಬಿಟ್ಟೆ. ಸೆಕೆಂಡ್ ಶಿಫ್ಟ್ ಹೋಗಿದ್ದೆ. ಬೇಡ ಅಂತೇಳಿ ಆಮೇಲೆ ತಿರ್ಗಿ ಅಲ್ಲಿ ಅವತ್ತು ಹೋದ ತಿರ್ಗಿ ಕೆಲ್ಸಕ್ಕೆ ಮಕ್ಕ ನೋಡಿದ. ಅವ್ರು ಬಾ ಇನ್ನೂ ವಾಸಿ ಆಗಿಲ್ವ, ಇನ್ನೂ ವಾಸಿ ಆಗಿಲ್ವ. ಮೈಸೂರು ದಸರಾ ಇವೆಲ್ಲ ನೋಡೇ ಬಂದಿದ್ದು ನಾವು. ಪ್ರಶಸ್ತಿಗಳೆಲ್ಲ ತೋರಿಸಿದ್ರಲ್ಲ, ಒಳ್ಳೆ ಮಾಡ್ಬೇಕು ಸರ್ ಅಷ್ಟೇ. ಈ ಮಾತು ಹೇಳಿದ್ವ ನೀವು? ನಮ್ಮ ಕೈಲಿ ಒಳ್ಳೇದಾದ್ರೂ ಮಾಡ್ಬಿಡ್ಬೇಕು ಸರ್, ಕೆಟ್ಟದ್ದು ಮಾಡಕ್ಕೆ ಹೋಗ್ಬಾರ್ದು. ನಮ್ಮ ಕೈಲಿ ಆಗಿದ್ರೆ ಆಗ್ಬೇಕು, ಇಲ್ಲಾಂದ್ರೆ ಬೇಡ. ಇಲ್ಲ ಈಗೆಲ್ಲ ಹೆಸರಿಗೆ ಕೆಲಸ ಮಾಡಲ್ಲ ಸರ್, ಎಲ್ಲ ದುಡ್ಡು ಅಂತಾರೆ. ದುಡ್ಡು 4 ಜನ ತಿನ್ನಕ್ಕೆ ದುಡ್ಡು ಕೊಡ್ತೀವ. ಅವ್ರ ಹೆಸರೇ ಕ್ಯಾಪ್ನಿಗೆ ಇರೋಲ್ಲ ನಮಗೆ. ಈಗ ಹೋದ್ರೆ ನಾನು ಒಂದು 4 ಜನಕ್ಕೆ ಹೇಳ್ತೀನಿ, ಹೋಗ್ರಿ ಈ ಥರ ಹೋಗ್ರಿ ನೆನ್ಸ್ಕೋಬೇಕು ಸರ್. ಒಳ್ಳೇದು ಮಾಡೋದಪ್ಪ, ಪುಣ್ಯಾತ್ಮ ಮಾಡ್ಕೊಟ್ಟ ಅಂತ ಹೇಳ್ಬೇಕು. ದುಡ್ಡು ಬರೋಕ್ಕಿಲ್ಲ, ದೇವ್ರ ಯಾತ್ಬೇಕು. ಅದು ಚೆನ್ನಾಗಿ ಮಾಡ್ಕೊಟ್ರಪ್ಪ, ಕೈ ನಮ್ದು ಅಡರಿ ದೇವ್ರು ಚೆನ್ನಾಗಿ ಮಾಡಿದ್ವಿ ಅಂತ ನಾನು ಜನ ಕಳಿಸ್ತೀರಾ? ತಪ್ಪಾಡಲ್ಲಗೋ. ಕಡ್ಡಿ ಚಾಪೆ, ಪ್ಲಾಸ್ಟಿಕ್ ಚಾಪೆ ಬೇಡ. ಇದು ಟಿ ಶರ್ಟ್ ಕೊಡಿ ಸರ್, ಒಂದು ಹಾಕ್ಬಿಡಿ. ಯಾಕೆ ಸರ್ ರೈಟ್ ಸೈಡ್ ಫಸ್ಟ್ ಹೀಗೆ ಟಿ ಶರ್ಟ್. ನಮ್ಮ ಹೆಸರು ದಯಾನಂದ್ ಅಂತ, ಮಂಗ್ಲ ಅಂತ. ನಮ್ಮ ಮಾವರಿಗೆ ಕೈ ಇದಾಗಿತ್ತು, ಮೂಟೆ ಎತ್ಬಿಟ್ಟು ನಾರಾಯಣ ಹಿಡ್ಕೊಂಡಿತ್ತು. ಅದು ಪ್ರಾಬ್ಲಮ್ ಇತ್ತು. ನನಗೆ ಬ್ಯಾಕ್ ಪೇನ್ ಇತ್ತು. ಆ ಬ್ಯಾಕ್ ಪೇನ್ ತೋರ್ಸೋಣ ಅಂತ ಬಂದಿದ್ದೀವಿ. ನಾನು ನೆಲಮಂಗಲದಿಂದ ಬಂದಿರೋದು. ನಾವು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ವು ನಿಮ್ಮ ವಿಡಿಯೋನ, ಇವತ್ತು ಬಂದಿದ್ದೀವಿ. ಚೆನ್ನಾಗಿ ಅನ್ನಿಸ್ತಾ ಇದೆ. ಫಸ್ಟು ಹಾಸ್ಪಿಟಲ್ ಆಯುರ್ವೇದಿಕ್ ಸೆಂಟರ್ ಇದೆ, ಅಲ್ಲಿ ತೋರಿಸಿದ್ದು.
ಆಮೇಲೆ ಇಂಗ್ಲೀಷ್ ಮೆಡಿಸನ್ ಅಂತಿದ್ದು ಕಮ್ಮಿ ಆಯ್ತಾ? ಕಡಿಮೆ ಆಗಿ ಇಲ್ಲಿ ಬರ್ತಾನೆ ಇರಲಿಲ್ಲ ನಾವು. ಸರ್ ಇವಾಗ ನಿಮಗೆ ಭಾರತ್ ಬೋನ್ ಸೆಂಟರ್ಗೆ ಬಂದು ಡಾಕ್ಟರ್ ಮುಜಮಿಲ್ ಅಹಮದ್ ಅವರ ಹತ್ರ ಟ್ರೀಟ್ಮೆಂಟ್ ತಗೊಂಡಿದ್ರೆ ಹೇಗೆ ಕಾಣಿಸ್ತದೆ ಸರ್? ಪರವಾಗಿಲ್ಲ. ಪರವಾಗಿಲ್ಲ ಅನಿಸ್ತಾ ಇದೆ. ಬೇರೆಯವ್ರು ಬಂದು ಟ್ರೀಟ್ಮೆಂಟ್ ತಗೋಬೋದು. ತಗೊಬೋದು. ಥ್ಯಾಂಕ್ ಯು ಸೊ ಮಚ್.